Hello students, I welcome you all to Current Affair Lectures by Azad ICS Academy, and today we are going to look into July month current affairs. ಆಜಾದ್ ಐ ಸಿ ಎಸ್ ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟೂಡೆಂಟ್ಸ್. ಇವತ್ತು ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ ಉದ್ಯೋಗದ ಬಗ್ಗೆ ಇದೆ. ಈ ಟಾಪಿಕ್ನ ಹೆಸರು ಏನಪ್ಪಾ ಅಂತಂದ್ರೆ PM ವಿಕಸಿತ್, ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ನೋಡಿ ಇಲ್ಲಿ ರೋಜ್ಗಾರ್ ಅಂತಂದ್ರೆ ಏನಪ್ಪಾ, ಉದ್ಯೋಗ ಅವಕಾಶದ ಬಗ್ಗೆ ಇದೆ. ಇದು ಅಂತಂದ್ರೆ ನಮ್ಮ ಪ್ರಧಾನಿಯವರು ಈಗ ಒಂದು ಹೊಸ ಯೋಜನೆಯನ್ನ ಮಾಡಿದ್ದಾರೆ. ಆ ಯೋಜನೆಯ ಅಡಿಯಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತದಲ್ಲಿರುವ ಎಲ್ಲ ಸಿಟಿಸನ್ಸ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಉದ್ಯೋಗ ಅವಕಾಶನ ಅವರು ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ರೋಜ್ಗಾರ್ ಅಂತಂದ್ರೆ ಉದ್ಯೋಗ ಅವಕಾಶಗಳನ್ನ ಅವರು ಕೊಡೋಕೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ನೋಡ್ಬೇಕಾಗತ್ತೆ, ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಎಕನಾಮಿಯಲ್ಲಿ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಲೇಬರ್ಸ್ ಅಲ್ಲಿ ನೀವು UPSC EPFO ಎಕ್ಸಾಮ್ ಬರೀತಾ ಇದ್ರೆ ಲೇಬರ್ ಬಗ್ಗೆನೂ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅದಕ್ಕೆ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ನೋಡಿ ಏನಾಗುತ್ತಪ್ಪ ಈ ಒಂದು ಯೋಜನೆಯಲ್ಲಿ ಏನಾಗುತ್ತೆ ಅಂತ ನಾವು ನೋಡೋಣ. ನೋಡಿ, ದ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಟು ಪ್ರಮೋಟ್ ಜಾಬ್ ಕ್ರಿಯೇಷನ್ ಅಂತಂದ್ರೆ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ವಿಕಸಿತ್ ಭಾರತ್ ಉಪಕ್ರಮದ ಭಾಗವಾಗಿ. ಸೊ ವಿಕಸಿತ್ ಭಾರತ್ ಒಂದು ನಿಮಗೆ ಗೊತ್ತಿದೆ, ನಾವು ವಿಕಸಿತ್ ಭಾರತ್ ಅಂತ ಒಂದು ಇದನ್ನ ಮಾಡ್ತಾ ಇದೀವಿ. ಆ ಒಂದು ಇನಿಷಿಯೇಟಿವ್ ಅಲ್ಲಿ ಅಥವಾ ಆ ಒಂದು ಉಪಕ್ರಮದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದರ ಭಾಗವಾಗಿ ಇದನ್ನ ನಾವು ಹೊಸ ಒಂದು ಅವಕಾಶವನ್ನ ಕೊಡ್ತಾ ಇದ್ದೀವಿ. ಯಾವ ಅವಕಾಶ ಅಂತಂದ್ರೆ ನೋಡಿ, ಉದ್ಯೋಗ ಅವಕಾಶಗಳನ್ನ ನಾವು ಕೊಡ್ತಾ ಇದ್ದೀವಿ ಜನರಿಗೆ. ಈ ಉದ್ಯೋಗ ಅವಕಾಶಗಳನ್ನ ನಾವು ಕೊಡುವಂತ ಸ್ಕೀಮ್ ಅಲ್ಲಿ ಅಥವಾ ಯೋಜನೆಯಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ, ನೀವು ಮೊದಲನೆಯ ಬಾರಿ ನೀವೇನಾದ್ರೂ ಕೆಲಸಕ್ಕೆ ಸೇರ್ಕೊಂಡಿದ್ರೆ ಅಂತಂದ್ರೆ ನೋಡಿ, ನೀವು ಇಂಜಿನಿಯರಿಂಗೋ ಅಥವಾ BSc ಯಾವುದೋ ಒಂದು ಡಿಗ್ರಿಯನ್ನ ನೀವು ಕಂಪ್ಲೀಟ್ ಮಾಡಿ ನೀವು ಮೊದಲನೆಯ ಬಾರಿಗೆ ನೀವೇನಾದ್ರೂ ನಿಮಗೆ ಉದ್ಯೋಗ ಅವಕಾಶ ಸಿಕ್ಕರೆ ಅವಾಗ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಅಂತಂದ್ರೆ ಒಂದು 15,000 ವೇತನೆಯನ್ನ ಅವರು ಕೊಡಕ್ಕೆ ನಿರ್ಧರಿಸಿದ್ದಾರೆ. ಓಕೆ, ಅಷ್ಟೇ ಅಲ್ಲದೆ ಬೇರೆ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಏನ್ ಮಾಡಕ್ಕೆ ಇಷ್ಟಪಡ್ತಾ ಇದೀವಿ ಅಂತಂದ್ರೆ 3.5 ಕೋಟಿ ಉದ್ಯೋಗಗಳನ್ನ ನಾವು 2 ವರ್ಷದಲ್ಲಿ, ಮುಂದೆ ಬರುವ 2 ವರ್ಷಗಳಲ್ಲಿ ನಾವು 3.5 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸೋಕೆ ಪ್ರಯತ್ನವನ್ನ ನಾವು ಪಡ್ತಾ ಇದ್ದೀವಿ. ಓಕೆ, ಇವಾಗ ನೋಡಿ ಏನಾಗುತ್ತಪ್ಪ ಅಂತಂದ್ರೆ ಯಾವಾಗಿಂದ ಯಾವಾಗ ಡೇಟ್ ಇಲ್ಲಿ ಮೆನ್ಷನ್ ಮಾಡಿದರೆ 1st August 2025 ಅಂಡ್ 31st July 2027 ಮಧ್ಯೆ ತುಂಬಾ ಈ 2 ಡೇಟ್ಗಳಲ್ಲಿ ಬರುವ ಈ 2 ಡೇಟ್ಗಳು ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಏನಾಗುತ್ತೆ ಈ ಒಂದು ಯೋಜನೆಯ ಉಪಯೋಗಗಳು ನಮಗೆ ಸಿಗುತ್ತೆ. ಓಕೆ, ಈ ಯೋಜನೆಯನ್ನ ನಾವು ಏನ್ ಮಾಡಿದೀವಿ ಅಂತಂದ್ರೆ ಅಥವಾ ಕೇಂದ್ರದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ 2 ಭಾಗದಲ್ಲಿ ಅದನ್ನ ಅವರು ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಪಾರ್ಟ್ ಎ ಅಂತ. ನೋಡಿ, ಪಾರ್ಟ್ ಎ ಅಲ್ಲಿ ಏನಿದೆ ಅದನ್ನ ನಾವು ನೋಡೋಣ. ಇದಾದ ನಂತರ ಪಾರ್ಟ್ ಬಿ ಅಲ್ಲಿ ಇದೆ ಅಂತ ನಾವು ನೋಡೋಣ. ಪಾರ್ಟ್ ಎ ನೋಡಿ, ಇನ್ಸೆಂಟಿವ್ಸ್ ಫಾರ್ ದ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಅಂತಂದ್ರೆ ಇವಾಗ ಏನಾಗುತ್ತೆ, ನಾನು ನಿಮಗೆ ಕೆಲಸವನ್ನ ಕೊಡ್ತಾ ಇದ್ದೀನಿ, ನಾನು ನಿಮಗೆ ಏನಾಗ್ತೀನಿ, ನೀವು ನನಗೆ ಎಂಪ್ಲಾಯೀಸ್ ಆಗ್ತೀರಾ ಅಂತಂದ್ರೆ ನೀವು ಮೊದಲನೆಯ ಬಾರಿಗೆ ಕೆಲಸವನ್ನ ಮಾಡ್ತಾ ಇದ್ರೆ ನಿಮಗೆ ಒಂದ್ ಸ್ವಲ್ಪ ಇನ್ಸೆಂಟಿವ್ಸ್ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಏನಾದ್ರೂ ಉಪಯೋಗ ಆಗುವಂತದ್ದನ್ನ ಅವರು ಮಾಡ್ತಾರೆ. ನೋಡಿ, ನ್ಯೂ ಎಂಪ್ಲಾಯೀಸ್ ರಿಜಿಸ್ಟರ್ಡ್ ಅಂಡರ್ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ನಮ್ಗೆಲ್ಲರಿಗೂ ಗೊತ್ತಿದೆ EPFO ಅಂತ ಇದೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ನೀವೇನಾದ್ರೂ ಕೆಲಸವನ್ನ ಮಾಡ್ತಾ ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಮತ್ತೆ ನಿಮ್ಮ ಕಂಪನಿ, ನೀವು ಯಾವ ಕಂಪನಿಗೆ ಕೆಲಸ ಮಾಡ್ತಾ ಇದ್ದೀರೋ ಅವರು ಒಂದ್ ಸ್ವಲ್ಪ ದುಡ್ಡನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಾವಿಡೆಂಟ್ ಫಂಡ್ ಅಂತ ಆರ್ಗನೈಸೇಷನ್ಗೆ ಅವರು ಕೊಡ್ತಾರೆ. ಅದು ನೀವು ರಿಟೈರ್ಮೆಂಟ್ ಆದ್ಮೇಲೆ ಈ ದುಡ್ಡು ನಿಮಗೆ ಲಂಸಮ್ ಆಗಿ ಬರುತ್ತೆ, ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಣ ಬರುತ್ತೆ. ನಿಮ್ಮ ರಿಟೈರ್ಮೆಂಟ್ಗೆ ನೀವು ಅದನ್ನ ಸೇವ್ ಮಾಡ್ಕೊಂಡು ಇಟ್ಕೊಬಹುದು. ಅದೇ ತರ ಏನಾಗತ್ತಪ್ಪ ಅಂತಂದ್ರೆ ನೀವು ಮೊದಲನೆಯ ಬಾರಿಗೆ ನೀವು ಉದ್ಯೋಗಾವಕಾಶ ನಿಮ್ಗೆ ಸಿಕ್ಕು ನೀವೇನಾದ್ರೂ ಉದ್ಯೋಗವನ್ನ ಮಾಡ್ತಾ ಇದ್ರೆ ಅವಾಗ ನಿಮ್ಮ ಹೆಸರು ಏನಾಗುತ್ತೆ, ರಿಜಿಸ್ಟರ್ ಆಗುತ್ತೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಲ್ಲಿ. ಅವಾಗ ಮಂತ್ಲಿ ಸ್ಯಾಲರಿ ಅಟ್ಲೀಸ್ಟ್ ಅಪ್ ಟು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ತಿಂಗಳ ವೇತನ ಏನಿರುತ್ತೆ ಅಟ್ಲೀಸ್ಟ್ ಅದು 1 ಲಕ್ಷನಾದ್ರೂ ಇರಬೇಕು. ಆತರ ಏನಾದ್ರೂ ಅವರು ಇನ್ಸೆಂಟಿವ್ಸ್ ಕೊಡ್ತಾರೆ ಅಥವಾ ಆತರ ಏನಾದ್ರೂ ನಿಮಗೆ ಉದ್ಯೋಗಾವಕಾಶಗಳನ್ನ ಅವರು ಕೊಡ್ತಾರೆ. ಫೋಕಸ್ಡ್ ಆನ್ ಫಸ್ಟ್ ಟೈಮ್ ಫಾರ್ಮಲ್ ಸೆಕ್ಟರ್ ವರ್ಕರ್ಸ್ ಹೂ ಹ್ಯಾವ್ ನೆವರ್ ಎಂಪ್ಲಾಯ್ಡ್ ಇನ್ EPFO ರಿಜಿಸ್ಟರ್ಡ್ ಕಂಪನಿ ಬಿಫೋರ್ ಅಂತಂದ್ರೆ ಮುಂಚೆ ನೀವು ನೋಡಿ ಏನಾಗತ್ತಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳೇನಿರ್ತಾರೆ ಇರುತ್ತೆ ಅವೆಲ್ಲವೂ EPFOಗೆ ಲಿಂಕ್ ಆಗಿರುತ್ತೆ. ಬಟ್ ಕೆಲವೊಂದು ಕಂಪ್ನಿಗಳು ಏನಾಗಿರುತ್ತಪ್ಪ ಅಂತಂದ್ರೆ ಅವು ಲಿಂಕ್ ಆಗಿರಲ್ಲ. ಆದ್ರೆ ಅಂತ ಜನರಿಗೆ ಏನಾಗುತ್ತಪ್ಪ ಅಂತಂದ್ರೆ ಅವ್ರಿಗೆ
ಈ ತರ ಪ್ರಾವಿಡೆಂಟ್ ಫಂಡು ಈ ತರ ಎಲ್ಲ ಸಿಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಮೊದಲನೇ ಬಾರಿಗೆ ನಾವೇನ್ ಮಾಡ್ತಾ ಇದೀವಿ, ಫಾರ್ಮಲ್ ಸೆಕ್ಟರ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ, ಈ ತರ ಕಂಪ್ನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ, ಆ ಕಂಪ್ನಿ ಏನಾದ್ರು EPFO ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಅವ್ರನ್ನ ನಾವು ಏನ್ ಮಾಡ್ತಾ ಇದೀವಿ, ಅವ್ರ ಮೇಲೆ ಜಾಸ್ತಿ ಒತ್ತನ್ನ ನಾವು ಕೊಡ್ತಾ ಇದ್ದೀವಿ. ಅವ್ರಿಗೂ ಒಂದ್ ಸ್ವಲ್ಪ ಸಹಾಯ ಆಗುವಂತ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇನ್ಸೆಂಟಿವ್ ಡೀಟೇಲ್ಸ್ ಅಂತಂದ್ರೆ ಏನು ಜಾಸ್ತಿ ಕೊಡ್ತಾರೆ ನೋಡಿ, ಅ ಮಂತ್ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ವೇಜ್ ಇಕ್ವಲೆಂಟ್ ಇನ್ಸೆಂಟಿವ್ ಪೇಡ್ ಓವರ್ 2 ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ಒಂದು ತಿಂಗಳು ಎಷ್ಟು ನಿಮಗೆ ಎಂಪ್ಲಾಯ್ಮೆಂಟ್ ಫಂಡ್ ಅಲ್ಲಿ ನೀವು ಹಾಕ್ತಾ ಇದ್ರಿ ನೋಡಿ. ನನ್ನ ಸ್ಯಾಲರಿ ಏನಾದ್ರು ಒಂದು 70,000 ಇತ್ತು ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಂದು 3,000ನೋ ಅಥವಾ ಒಂದು 4,000ನೋ ಏನಾಗತ್ತೆ ಅಂತಂದ್ರೆ ನನ್ನ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಪ್ರತಿ ತಿಂಗಳು ಹೋಗ್ತಾ ಇರುತ್ತೆ. ನಾನು ಹಂಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇದೇನಾದ್ರೂ ನನ್ನ ಸ್ಯಾಲರಿ ಅಥವಾ ನನ್ನ ವೇತನ ಏನಾದ್ರೂ 70,000 ಇದ್ದಾಗ ಅವಾಗ ಏನಾಗುತ್ತೆ, ಒಂದು 3-4 ಸಾವಿರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆನಾ. ಅವಾಗ ಈ ಒಂದು ಕಂತನ್ನ ನಿಮ್ಮ ಗವರ್ಮೆಂಟ್ ಅವರೇ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಉದಾಹರಣೆಗೆ ನನಗೆ 4,000 ರೂಪಾಯಿ ನಾವು ಪ್ರಾವಿಡೆಂಟ್ ಫಂಡ್ ಹಾಕ್ಬೇಕಾಗಿತ್ತಂತಂದ್ರೆ ಮೊದಲು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 4,000, ಅದ್ರ ಜೊತೆಗೆ ನಿಮಗೆ 2,000 ಜಾಸ್ತಿ, ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ 4,000, ಮತ್ತೆ ಅದ್ರ ಜೊತೆಗೆ 2,000 ಜಾಸ್ತಿ ಅಂತಂದ್ರೆ ಒಂದು ಕಂತನ್ನ ಅವರು ಏನ್ ಮಾಡ್ತಾರೆ ಅಂತಂದ್ರೆ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ನಿಮಗೆ ಅದನ್ನ ಇನ್ಸೆಂಟಿವ್ ಆಗಿ ಅಥವಾ ಜಾಸ್ತಿ ನಿಮ್ಮನ್ನ ಪ್ರೋತ್ಸಾಹಿಸಕ್ಕೆ ನಿಮಗೆ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡನ್ನ ಅವರು ಕೊಡ್ತಾರೆ ನೋಡಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ ಕಂಪ್ಲೀಟಿಂಗ್ ದ ಫಸ್ಟ್ 6 ಮಂತ್ಸ್ ಅಂತಂದ್ರೆ ಹೇಗಿರುತ್ತಪ್ಪ ಅಂತಂದ್ರೆ ಹೀಗಿರಲ್ಲ. ಮೊದಲನೇ 2,000 ಅವ್ರು ಯಾವಾಗ ಆಗ್ತಾರೆ ಅಂತಂದ್ರೆ ನೀವು 6 ತಿಂಗಳ ಕಾಲ ಸತತವಾಗಿ ಕೆಲಸವನ್ನ ನಿರ್ವಹಿಸಿದ್ರೆ, ನೀವು 6 ತಿಂಗಳು ಸತತವಾಗಿ ನಿಮ್ಗೆ ದುಡ್ಡು ಬಂದ್ರೆ, 6 ತಿಂಗಳು ನೀವು ತುಂಬಿದ್ರೆ EPFO ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 6 ತಿಂಗಳು ಮುಗಿದ್ಮೇಲೆ ಒಂದು ಕಂತನ್ನ ಅವರು ತುಂಬ್ತಾರೆ, ಅಂದ್ರೆ 2,000 ರೂಪಾಯಿನ ಹಾಕ್ತಾರೆ. ಹಾಗೆ ಎರಡನೇ ಇನ್ಸ್ಟಾಲ್ಮೆಂಟ್ ಬಂದ್ಬಿಟ್ಟು ನೋಡಿ, 12 ತಿಂಗಳು ಆದ ನಂತರ ಸತತವಾಗಿ ನೀವು ಅದೇ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಫೈನಾನ್ಷಿಯಲ್ ಲಿಟ್ರಸಿ ಟ್ರೈನಿಂಗ್ ಅಂತಂದ್ರೆ ನೀವು ನಿಮ್ಮ ಟ್ರೈನಿಂಗ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ರೆ ಅವಾಗ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಮತ್ತೂ ಒಂದು 2,000 ರೂಪಾಯಿ ಅಥವಾ ಎಷ್ಟು ನಿಮ್ಮ ಇನ್ಸ್ಟಾಲ್ಮೆಂಟ್ ಇರುತ್ತೋ ಅದನ್ನ ಅವರು ತುಂಬ್ತಾರೆ. ಓಕೆ ನೋಡಿ, ಮ್ಯಾಕ್ಸಿಮಮ್ ಇನ್ಸೆಂಟಿವ್ ಅಮೌಂಟ್ ಎಲ್ಲಿ ಎಷ್ಟು ಜಾಸ್ತಿ ನಿಮಗೆ ತುಂಬಬಹುದು ಅಂತಂದ್ರೆ 15,000 ರೂಪಾಯಿ ಪರ್ ಎಲಿಜಿಬಲ್ ಎಂಪ್ಲಾಯಿ ಅಂತಂದ್ರೆ ಒಂದು ಎಂಪ್ಲಾಯಿಗೆ ಅವರು 15,000 ರೂಪಾಯಿ ಮಾತ್ರ ತುಂಬಬಹುದು. ಅಂದ್ರೆ ನೀವೇನಾದ್ರೂ 20,000 ರೂಪಾಯಿ ನಿಮಗೆ ಕಂತನ್ನ ಕಟ್ಟೋದಾದ್ರೆ ಅವರು 20,000 ರೂಪಾಯಿ ತುಂಬೋದಿಲ್ಲ. ಮಿನಿಮಮ್ ಅಮೌಂಟ್ ಎಷ್ಟಾಗತ್ತಪ್ಪ ಅಂತಂದ್ರೆ 15,000 ರೂಪಾಯಿ. ಇದನ್ನ ಒಂದ್ ಸ್ವಲ್ಪ ನಾನು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು ಉದಾಹರಣೆ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಮೊದಲನೇ ಬಾರಿಗೆ ಎಂಪ್ಲಾಯ್ಮೆಂಟ್ ಆಗ್ತಾ ಇದ್ದೀನಿ ಅಥವಾ ಮೊದಲನೇ ಬಾರಿಗೆ ನನಗೆ ಉದ್ಯೋಗ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ಉದ್ಯೋಗವನ್ನ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಕಂಪನಿ, ಇವಾಗ ಆಜಾದ್ ICS ಅಕಾಡೆಮಿ ಅಂತಾನೆ ತಗೊಳ್ಳೋಣ. ಇವಾಗ ನಾನು ಆಜಾದ್ ICS ಅಕಾಡೆಮಿಯಲ್ಲಿ ನಾನು ಕೆಲಸವನ್ನ ಸೇರ್ಕೊಳ್ತೀನಿ. ಇವಾಗ ಇದು ನಮ್ಮ EPFO ಅಲ್ಲಿ ಏನಾಗಿದೆ, ರೆಜಿಸ್ಟರ್ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ಓಕೆ, ನಾನು ಮೊದಲನೇ ಬಾರಿಗೆ ಇಲ್ಲಿ ಸೇರ್ಕೊಂಡು ನನಗೆ ಒಂದು 50,000 ರೂಪಾಯಿ ವೇತನೆಯನ್ನ ಇವರು ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ನಾನು ನಿಮ್ಗೆ ಕರೆಂಟ್ ಅಫೇರ್ ಕ್ಲಾಸ್ ಆಯ್ತು ಅಥವಾ ಅವ್ರಿಗೆ ಟೈಮ್ ಟೇಬಲ್ ಮಾಡ್ಕೊಡೋದಾಯ್ತು ಮತ್ತಿತರೆ ಕೆಲಸಗಳನ್ನ ಅವರು ನನ್ನ ಕಡೆಯಿಂದ ತಗೊಂಡಾಗ ಅವರು ನನಗೆ ಒಂದು 50,000 ರೂಪಾಯಿ ವೇತನೆಯನ್ನ ಅವರು ನನಗೆ ಕೊಡ್ತಾರೆ. ಈ 50,000 ರೂಪಾಯಿಯಲ್ಲಿ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು 5,000 ರೂಪಾಯಿ ನನ್ನ ತಿಂಗಳ EPFO ಫಂಡ್ ಅಲ್ಲಿ ಹೋಗಬೇಕು ಅಂತ ನಾನು ನಿರ್ಧರಿಸ್ತೀನಿ. ಇದನ್ನ ನೀವು ಜಾಸ್ತಿ ಕಡಿಮೆ ಮಾಡಬಹುದು. ನಾನು ಹಂಗೆ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನನಗೆ ನನ್ನ ಮಗಳಿದ್ದಾಳೆ, ಆಮೇಲೆ ನನ್ನ ಮನೆ ಇದೆ, ಇದನ್ನೆಲ್ಲ ನೋಡ್ಕೊಳಕ್ಕೆ ನನಗೆ ಒಂದು 45,000 ರೂಪಾಯಿ ಖರ್ಚಿದೆ ಅಂತಾನು ಅನ್ಕೊಂಡ್ರೆ ನಾನು ಒಂದು 5,000 ರೂಪಾಯಿನ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ EPFO ಅಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಾಗ, ಇವಾಗ ನಾನು ಮೊದಲನೆಯ ಜನವರಿಯಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ನಾನು ಮೊದಲನೆಯ 31 ಜೂನ್ ತನಕ ಇಲ್ಲಿ ಕೆಲಸ ಮಾಡಿದಾಗ ನೋಡಿ, 5,000 ರೂಪಾಯಿ ಅಂತಂದ್ರೆ ನನಗೆ ಗವರ್ಮೆಂಟ್ ಅವ್ರು ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 5,000 ರೂಪಾಯಿ ಕೊಡ್ತಾರೆ. ಓಕೆನಾ. ಆ 5,000 ರೂಪಾಯಿನ ಅವ್ರು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೇಕು ಅಂತಂದ್ರೆ ಒಂದು ಮೊದಲನೆಯ ಕಂತ್ ಬಂದ್ಬಿಟ್ಟು 2,500, ಇನ್ನೊಂದನೆಯ ಕಂತ್ ಬಂದ್ಬಿಟ್ಟು ಅದು 2,500. ಆಯ್ತಾ. ಸೊ ಇವಾಗ ನಾನು 6 ತಿಂಗಳ ಕಾಲ ಕರೆಕ್ಟ್ ಆಗಿ ಕೆಲಸವನ್ನ ಮಾಡ್ಬೇಕು ಅಂತಂದ್ರೆ ನಾನು 1 ಜನವರಿಗೆ ಸ್ಟಾರ್ಟ್ ಮಾಡಿದ್ರೆ ನನಗೆ 1 ಜುಲೈಗೆ ಏನಾಗುತ್ತಪ್ಪ ಅಂತಂದ್ರೆ 31 ಜೂನ್ಗೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ನನ್ನ 6ನೆಯ ಸ್ಯಾಲರಿ ಬರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜುಲೈಲಿ ಮತ್ತೆ ಅವರು ನನಗೆ 2,500 ರೂಪಾಯಿನ ಅವ್ರು ತುಂಬ್ತಾರೆ. ಮತ್ತೆ 1 ಜುಲೈಯಿಂದ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 31 ಡಿಸೆಂಬರ್ಗೆ ಮತ್ತೆ 6 ತಿಂಗಳಾಗತ್ತೆ. ಅವಾಗ ಮತ್ತೆ ಅವ್ರು ನನಗೆ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ 2,500 ರೂಪಾಯಿ ಕಂತನ್ನ ಅವರು ನನಗೆ ತುಂಬ್ತಾರೆ. ಅಂದ್ರೆ ಒಂದು ಇನ್ಸ್ಟಾಲ್ಮೆಂಟ್ ಅವರು ಎಕ್ಸ್ಟ್ರಾ ನಮಗೆ ಕೊಡ್ತಾರೆ. ಯಾಕೆಂದ್ರೆ ನಾವು ಉದ್ಯೋಗ ಅವಕಾಶಗಳನ್ನ ನಾವು ಇಲ್ಲಿ ತಗೊಂಡು ನಾವು ಇಲ್ಲೇ ಇದ್ರೆ ಇದನ್ನ ಅವರು ನಮಗೆ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ಇನ್ನೊಂದು ಏನಾಗತ್ತಪ್ಪ ಅಂತಂದ್ರೆ ಈ ಕಂತ್ ಏನಿದೆ, ಈ EPFO ಅವರು ಅಥವಾ ಗವರ್ಮೆಂಟ್ ಅವರು ಎಷ್ಟು ಮ್ಯಾಕ್ಸಿಮಮ್ ತುಂಬಬಹುದು ಅಂತಂದ್ರೆ 15,000 ರೂಪಾಯಿ ಮಾತ್ರ ತುಂಬ್ತಾರೆ. ಇವಾಗ ನಾನೇನಾದ್ರೂ 20,000 ತುಂಬಬೇಕು ಅಂತ ನಾನು ಅನ್ಕೊಂಡು ಇವಾಗ ನನಗೆ ಯೋಚನೆ ಮಾಡಿ ನನಗೆ 2 ಲಕ್ಷ ರೂಪಾಯಿ ನನ್ನ ತಿಂಗಳ ವೇತನ ಇದೆ.
ಅವಾಗ ನಾನು 20,000 ರೂಪಾಯಿಯನ್ನ ತುಂಬಬೇಕು ಅಂತ ಅನ್ಕೊಳ್ತೀನಿ ಅಂತ ಅನ್ಕೊಳ್ಳಿ. ಅವಾಗ ಗವರ್ಮೆಂಟ್ ಅವರು ಅಥವಾ ರಾಜ್ಯದವರು ಕೇಂದ್ರದವರು 20,000ವನ್ನ ತುಂಬುವುದಿಲ್ಲ. ಒಂದಿಷ್ಟು ಮಿನಿಮಮ್ ಅಮೌಂಟ್ ಅಂತ ಅವರು ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ 15,000 ರೂಪಾಯಿ ಮಾತ್ರ ಅವರು ಒಬ್ಬ ಎಲಿಜಿಬಲ್ ಅಥವಾ ಏನಂತ ಹೇಳ್ತಾರೆ ಉದ್ಯಮಿಗೆ ಅವರು ಕೊಡ್ತಾರೆ. ಆಯ್ತಾ? ಅಂದ್ರೆ ಉದ್ಯೋಗ ಮಾಡುವಂತವರಿಗೆ ಅವರು ಕೊಡ್ತಾರೆ. ನೋಡಿ ಈ ತರ ಏನಾಗತ್ತಪ್ಪ ಅಂತಂದ್ರೆ ಒಂದು ಸೇವಿಂಗ್ ಕಲ್ಚರ್ ಆಗುತ್ತೆ ಅಂತಂದ್ರೆ, ನೀವು ಸೇವ್ ಮಾಡಕ್ ಇಷ್ಟಪಡ್ತೀರಾ, ಈ ತರ ನೀವು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಈ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿನೂ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಪಾರ್ಟ್ ಎ. ಸಿ, we are going to start I will now explain it in English. Now what has happened here is we have a new scheme, and that is called as PM Viksit Bharat Rozgar Yojana, which is basically going to be employment linked incentive scheme. So a national employment linked incentive scheme that is to promote the job creation in the formal sector, especially in the manufacturing, as a part of Viksit Bharat initiative. So we already have a Viksit Bharat initiative. I try to make more videos on Viksit Bharat initiative as well, right? So you can now have a look at Viksit Bharat initiative. But under this initiative, we are now coming up with employment linked incentive scheme, under which we will be trying to create 3.5 crore jobs in 2 years, in the next 2 years. And it's going to start from 1st of August 2025 to 31st of July 2027. And the first time employees will get 1 month wage up to 15,000 rupees as well, right? We are going to give this much kind of incentives also to the people. Now see, this particular incentive or scheme is basically divided into two parts. In the first part, we have part A, which is also called as incentives for the first time employees. If you are an employer for the first time, as in you have never worked before and for the first time you are working in the formal sector, let us assume that you have completed your engineering from whatever college you want, and now you get into multinational company, and this is for the first time that you are getting employment. And what will happen is you will be registered under employment provident fund. See, it's not it is for formal sectors. Most of the formal sectors, if you go to any MNCs, they will register you under the employment provident fund organization, right? At that case, if your monthly salary is 1 lakh, see, I'm telling if, I'm not saying that this is the money. Okay, if you are salary is 1 lakh, then what we are trying to do is we are trying to make sure that most of the people are coming into formalized sector, and they are working under such a companies which are registered under employment provident fund. We do not want you to work under informal sector and do not want you to get less paid or something like that. Okay, apart from that, what are the incentive details that we are giving? See, what we will do here is whatever installment that we have to give, right, that installment will be given to one such installment. For example, if my salary is 70,000 and I decide to give 4,000 as the installment to the employment provident fund every month. So let us assume my installment is 4,000. This installment will be given to me. One extra installment will be given to me in 2 months. Okay, the first installment will be paid after I complete my 6-month continuous service. Let us assume that on 1st January I have joined the company, and if I complete 6 months, that is till 31st June, on the 1st July, when my installment will be paid, along with that 2,000 rupees extra will be paid, which is half of the installment. If I complete 1 year completely, that is 31st December, and if I go on the 1st January, it will be complete 1 year, and that is when I'll be getting another extra 2,000, which is going to complete the installment, right? And the maximum amount of incentive that can be given. Let us assume if I'm getting 3 lakh or 4 lakh rupees salary, that does not mean I am fixing the installment for 20,000. In that case, they will not give us 20,000, they will give you only 15,000. That is what is eligible, right? So what we're trying to do is we're trying to make sure that people are trying to save the money, and so that we have a proper financial security in the future. ಇವಾಗ ನಾವು ಪಾರ್ಟ್ ಬಿ ಬಗ್ಗೆ ಮಾತಾಡೋಣ. ನೋಡಿ, ಇನ್ಸೆಂಟಿವ್ಸ್ ಫಾರ್ ದ ಎಂಪ್ಲಾಯರ್ಸ್ ಅಂತಂದ್ರೆ, ಇವಾಗ ನನಗೆ ಕೆಲಸವನ್ನ ಕೊಟ್ಟಿರುವಂತ ಕಂಪನಿ ಅವರಿಗೆ ಯಾವ ತರ ಇನ್ಸೆಂಟಿವ್ ಇರುತ್ತೆ ನೋಡಿ. ಎಲಿಜಿಬಿಲಿಟಿ, ಇವಾಗ EPFO ರೆಜಿಸ್ಟರ್ಡ್ ಎಂಪ್ಲಾಯರ್ಸ್ ಅಂತಂದ್ರೆ ನೋಡಿ ಹೇಗಿರುತ್ತಪ್ಪ ಅಂತಂದ್ರೆ, ಇವಾಗ ಒಂದು ಕಂಪನಿ ಇದೆ ಇನ್ಫೋಸಿಸ್ ಅಂತ, ನೀವೆಲ್ಲರೂ ಕೇಳಿದಿರ. ಇವಾಗ ಇನ್ಫೋಸಿಸ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ಇದೇನಾಗುತ್ತಪ್ಪ ಅಂತಂದ್ರೆ, ಇದಕ್ಕೆ ನಾವು ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ಈ ಕಂಪನಿಯು EPFO ಅಲ್ಲಿ ರೆಜಿಸ್ಟರ್ ಆಗಿರುತ್ತೆ. ಓಕೆ, ಈಗ ಕೆಲವೊಂದು ಕಂಪ್ನಿಗಳು ಹೇಗಿರುತ್ತೆ, ಚಿಕ್ಕ ಚಿಕ್ಕ ಕಂಪ್ನಿಗಳಿರುತ್ತೆ, ಅವು EPFO ಅಲ್ಲಿ ರೆಜಿಸ್ಟರ್ ಆಗಿರೋದಿಲ್ಲ. ಓಕೆ, ಇಲ್ಲಿ ನೀವು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಏನಂತ ಹೇಳ್ತೀವಿ, ಇನ್ಫಾರ್ಮಲ್ ಸೆಕ್ಟರ್ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ನಿಮ್ಮ ರೆಜಿಸ್ಟ್ರೇಷನ್ ಅಲ್ಲಿ ಆಗಿಲ್ಲ. ಓಕೆ, ಎಲಿಜಿಬಿಲಿಟಿ ಯಾರಿಗಪ್ಪ ಅಂತಂದ್ರೆ ಈ ತರ ಕಂಪ್ನೀಸ್ಗೆ ಮಾತ್ರ, ಯಾರು EPFO ಅಲ್ಲಿ ರೆಜಿಸ್ಟರ್ ಆಗಿದ್ದಾರೋ ಅವರಿಗೆ ಮಾತ್ರ ಇದು ಇನ್ಸೆಂಟಿವ್ಸ್ ಸಿಗುತ್ತೆ, ಅವರಿಗೆ ಮಾತ್ರ ಈ ಉಪಯೋಗಗಳು ಸಿಗುತ್ತೆ. ಆದರೆ ಯಾರು ರೆಜಿಸ್ಟರ್ ಆಗಿಲ್ಲ ಅವ್ರಿಗೆ ಸಿಗೋದಿಲ್ಲ. ನೋಡಿ, ಇವಾಗ ಏನಾಗುತ್ತೆ, ಹೈರಿಂಗ್ ಅಟ್ ಲೀಸ್ಟ್ 2 additional employers if the existing force is less than 50 ಅಂತಂದ್ರೆ, ನೋಡಿ, ನಿಮ್ಮ ಕೆಳಗೆ ಕೆಲಸ ಮಾಡುತ್ತಿರುವಂತ ಕೆಲಸಗಾರರು 50 ಕೆಲಸಗಾರರಿಗಿಂತ ಕಡಿಮೆ ಇದ್ರೆ ನೀವು 2 ಜನರನ್ನ ಎಡಿಷನ್ ಆಗಿ
ಹೈರ್ ಮಾಡ್ಕೊಂಡ್ರೆ ನೀವು 52 ಜನನ ಇವಾಗ 52 ಜನಕ್ಕೆ ನೀವು ಉದ್ಯಮವನ್ನ ಕೊಟ್ರೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಈ ಇನ್ಸೆಂಟಿವ್ ಸಿಗುತ್ತೆ. ಅಷ್ಟೇ ಅಲ್ಲ ನೋಡಿ, ಹೈರಿಂಗ್ ಅಡಿಷನಲ್ 5 ಎಂಪ್ಲಾಯರ್ಸ್ ಇಫ್ ದ ವರ್ಕ್ ಫೋರ್ಸ್ ಇಸ್ ಮೋರ್ 50 ಆರ್ ಮೋರ್ ಅಂತಂದ್ರೆ 50 ಜನಕ್ಕಿಂತ ಜಾಸ್ತಿ ಇದ್ರೆ ನೀವು ಇನ್ನೂ 5 ಜನನ ನೀವು ಏನ್ ಮಾಡ್ಬೋದು ಅಂತಂದ್ರೆ ಹೈರ್ ಮಾಡ್ಕೊಂಡ್ರೆ. ನೋಡಿ, ನಿಮ್ಮ ಹತ್ರ 60 ಜನ ಕೆಲಸ ಮಾಡ್ತಿದ್ದಾರೆ, ಇವಾಗ ನೀವು 65 ಜನರನ್ನ ಮಾಡಿದ್ರೆ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಇನ್ಸೆಂಟಿವ್ ಸಿಗುತ್ತೆ. ಇನ್ಸೆಂಟಿವ್ ಸ್ಟ್ರಕ್ಚರ್ ನೋಡಿ ಹೇಗಿದೆ, ಸ್ಯಾಲರಿ ಸ್ಲ್ಯಾಬ್ ಮತ್ತೆ ಮಂತ್ಲಿ ಇನ್ಸೆಂಟಿವ್. ಇವಾಗ ನೋಡಿ, ನೀವು ಒಬ್ಬ ಮನುಷ್ಯನ್ಗೆ ಯಾರಾದ್ರೂ ನೀವು ಹೊಸದಾಗಿ ಕೆಲಸವನ್ನ ಕೊಟ್ಟು ಅವ್ರನ್ನ ನಿಮ್ ಕೆಳಗಡೆ ತಗೊಂಡ್ರೆ ಅವರಿಗೆ ನೀವು 10,000 ತನಕ ನೀವು ಅವ್ರಿಗೆ ಸ್ಯಾಲರಿ ಕೊಟ್ರೆ ನಿಮಗೆ 1,000 ರೂಪಾಯಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಗವರ್ಮೆಂಟ್ ಅವರು ಕೊಡ್ತಾರೆ. ಹಾಗೆ ನೀವು 10,000ಕ್ಕಿಂತ 20,000 ಒಳಗೆ ನೀವು ಸ್ಯಾಲರಿಯನ್ನ ಕೊಟ್ರೆ ಅಥವಾ ವೇತನನ ಕೊಟ್ರೆ ಅವ್ರಿಗೆ ನಿಮಗೆ 2,000 ರೂಪಾಯಿಯನ್ನ ಗವರ್ಮೆಂಟ್ ಕೊಡುತ್ತೆ ಅಂತಂದ್ರೆ ನೋಡಿ, ಒಬ್ಬರಿಗೆ, ಇದನ್ನ ನಾನು ಒಬ್ಬರಿಗೆ ಹೇಳ್ತಾ ಇದ್ದೀನಿ. ಹಾಗೆ ನೀವು 1,00,000ದವರೆಗೆ ನೀವೇನಾದ್ರೂ ವೇತನಯನ್ನ ಕೊಟ್ರೆ ಅವರಿಗೆ 3,000 ರೂಪಾಯಿ ನಿಮಗೆ ಯಾರು ಕೊಡ್ತಾರಪ್ಪ ಅಂತಂದ್ರೆ ಗವರ್ಮೆಂಟ್ ಅವರು ಕೊಡ್ತಾರೆ. ನೋಡಿ, ಇದನ್ನ ಚಿಕ್ಕ ಚಿಕ್ಕ ಅಮೌಂಟ್ ಅಲ್ಲಿ ನೋಡಕ್ ಹೋಗ್ಬೇಡಿ. ಇವಾಗ ನಾವು 3 ಕೋಟಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಹೊಸ ಉದ್ಯಮಗಳನ್ನ ಸೃಷ್ಟಿಸ್ತಾ ಇದೀವಿ. ಇವಾಗ ನೀವು 3 ಕೋಟಿ ಜನಕ್ಕೆ ನೀವು 10,000 ರೂಪಾಯಿ ಕೊಟ್ಟರು ಕೂಡ ಇಷ್ಟು ಜಾಸ್ತಿ ಅಂದ್ರೆ ಒಬ್ಬೊಬ್ಬರಿಗೆ ನೀವು 1,000 ರೂಪಾಯಿಯನ್ನ ನೀವು ಪಡಿತೀರಾ. ಸೊ ಅಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಅದು. ಅದನ್ನ ನೀವು ಚಿಕ್ಕದಾಗಿ ನೋಡಕ್ ಹೋಗ್ಬೇಡಿ, ಇದನ್ನ ಅವರು ಹೇಳಿದ್ದಾರೆ. ಮತ್ತೆ ಡ್ಯೂರೇಷನ್ ಬಂದ್ಬಿಟ್ಟು ನೋಡಿ ಎಲ್ಲಿದೆ ಅಂತಂದ್ರೆ ಎಷ್ಟು ಕಾಲವನ್ನ ಅದು ತಗೊಳುತ್ತೆ ನಿಮ್ಗೆ ಈ ದುಡ್ಡನ್ನ ಕೊಡೋಕಂದ್ರೆ 2 ವರ್ಷ ಅಂತಂದ್ರೆ ನೀವು 24 ಮಂತ್ಸ್ ಪರ್ ಎಲಿಜಿಬಲ್ ನ್ಯೂ ಎಂಪ್ಲಾಯ್ ಅಂತಂದ್ರೆ ಪ್ರತಿ ಒಬ್ಬ ಹೊಸ ಉದ್ಯಮಿಗೆ ಅಥವಾ ಉದ್ಯೋಗಗಾರರಿಗೆ ನಿಮ್ಗೆ ಎಷ್ಟಾಗುತ್ತೆ ಅಂತಂದ್ರೆ ನೀವೇನಾದ್ರೂ ಎಂಪ್ಲಾಯಿ ಆಗಿದ್ರೆ ನಿಮ್ಗೆ ಎಷ್ಟು 24 ತಿಂಗಳು ಏನಾದ್ರೂ ಹೊಸ ಎಂಪ್ಲಾಯ್ ನಿಮ್ ಜೊತೆಗಿದ್ರೆ ನಿಮಗೆ ಈ ಒಂದು ಇನ್ಸೆಂಟಿವ್ ಸಿಗುತ್ತೆ. ಓಕೆ, ಇದಷ್ಟೇ ಅಲ್ಲದೆ ನೀವು ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ 4 ವರ್ಷಗಳ ರೆಕಗ್ನೈಸೇಷನ್ ಬೇಕು. ಸೊ ಇವೆಲ್ಲವನ್ನ ಅವರು ಏನ್ ಮಾಡಿದ್ದಾರೆ, ಪಾರ್ಟ್ ಬಿ ಹಾಕಿದ್ದಾರೆ. ಪಾರ್ಟ್ ಎ ಬಂದ್ಬಿಟ್ಟು ಉದ್ಯೋಗಗಾರರಿಗೆ, ಆಮೇಲೆ ಪಾರ್ಟ್ ಬಿ ಬಂದ್ಬಿಟ್ಟು ಯಾರು ನಿಮಗೆ ಉದ್ಯೋಗವನ್ನ ಕೊಡ್ತಾರೆ ಅವರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಡಿವೈಡ್ ಮಾಡಿದ್ದಾರೆ. Okay, so what is part B about? Part B is about the person who gives you employment, that is also called as an employer. Okay, so it is eligible only for those companies which are under EPFO registered. So if you are a company which is registered under EPFO, then you will get this incentives, otherwise you will not be getting this incentives. And if you have a workforce, let us assume that you are a startup in Bangalore and you have less people than 50, okay, or less than 50, or it's just exactly 50. Maybe let us assume less than 50. In that case, if you give 2 more employees, or if you add 2 more employees, then if you give job to 2 more people, then we will give you some kind of incentives. Apart from that, if your workforce is more than 50, let us assume you have 100 people. Now you make it 5 more extra, you make it 105. In that case, you are giving employment opportunity to 5 more people, and that is we will give you incentives. And again, it depends on the salary also. If you are giving 10,000 rupees salary, we will give you 1,000 rupees incentives. The incentives will be given by the government. Okay. And if you are giving them 20,000 rupees salary, we will give you 2,000 rupees incentive. Similarly, if you are having 1 lakh rupees salary, then we will give you 3,000 incentives. For all the sectors, up to 2 years, at least these particular new employees will be eligible, because the entire scheme is for 2 years. So this entire thing will be eligible for 2 years. But for the manufacturing sector, it will be extended up to 4 years. Okay. Now, ಇವಾಗ ಕೊನೆಯದಾಗಿ ಪೇಮೆಂಟ್ ಮೆಕ್ಯಾನಿಸಮ್ ಇದ್ರೆ ನಿಮಗೆ ಪೇಮೆಂಟ್ ಯಾವ ತರ ಸಿಗುತ್ತೆ ಅದನ್ನ ನೋಡೋಣ. ನೋಡಿ, ಫಸ್ಟ್ ಟೈಮ್ ಎಂಪ್ಲಾಯರ್ಸ್ ಇದ್ರೆ ಅಂದ್ರೆ ಮೊದಲನೆಯ ಬಾರಿಗೆ ನೀವು ಉದ್ಯೋಗವನ್ನ ಮಾಡ್ತಾ ಇದ್ರೆ ಅವಾಗ ನಿಮ್ಗೆ ಹೇಗೆ ಯೂಸ್ ಮಾಡಬಹುದು ಅಂತಂದ್ರೆ ನೀವು DPT ಅಂದ್ರೆ ಪೇಡ್ ಬೈ DPT ಯೂಸಿಂಗ್ ಆಧಾರ್ ಬ್ರಿಡ್ಜ್ ಪೇಮೆಂಟ್ ಸಿಸ್ಟಮ್, ಇದಕ್ಕೆ ಡಿಜಿಟಲ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ. ಯಾಕೆ ನೋಡಿ, ಇವಾಗ ನೀವು ನೋಡಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ನಾವು ಆಧಾರ್ ಮತ್ತೆ ಪ್ಯಾನ್ ಗೆ ಎಲ್ಲ ಲಿಂಕ್ ಮಾಡ್ತಾ ಇದೀವಿ. ಸೊ ಪೇಡ್ ವಾಯ ಡಿಜಿಟಲ್ ಬ್ಯಾಂಕ್ ಟ್ರಾನ್ಸ್ಫರ್ ಯೂಸಿಂಗ್ ಆಧಾರ್ ಬ್ರಿಡ್ಜ್ ಪೇಮೆಂಟ್ ಸಿಸ್ಟಮ್ ಅಂತಂದ್ರೆ ನಾವು ಆಧಾರ್ ಬೇಸ್ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಏನಿದೆ ಪೇಮೆಂಟ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಅಥವಾ ಅದರಲ್ಲಿರುವಂತಹ ಡೀಟೇಲ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ದುಡ್ಡು ಬರುತ್ತೆ. ಅಥವಾ ಮತ್ತೆ ಎಂಪ್ಲಾಯರ್ಸ್ಗೆ ಹೇಗೆ ಹೋಗುತ್ತೆ ನೋಡಿ, ಇದು ಯಾರಿಗೆ, ಇದಕ್ಕೆ ಉದ್ಯೋಗ ಮಾಡ್ತಾ ಇರುವಂತವರಿಗೆ, ಇದು ಉದ್ಯೋಗ ಕೊಡುವಂತವರಿಗೆ ಡೈರೆಕ್ಟ್ ಪೇಮೆಂಟ್ ಟು ಪ್ಯಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್. ಇವಾಗ ದೊಡ್ಡ ಕಂಪ್ನಿ ಇನ್ಫೋಸಿಸ್ ಇದೆ ಅಂತಂದ್ರೆ ಅವ್ರ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಒಂದು ಪ್ಯಾನ್ ಕಾರ್ಡ್ ಇರುತ್ತೆ, ಆ ಅಕೌಂಟ್ಗೆ ಡೈರೆಕ್ಟ್ ಆಗಿ ದುಡ್ಡು ಹೋಗುತ್ತೆ. ಸೊ ಡೈರೆಕ್ಟ್ ಪೇಮೆಂಟ್ ಟು ಪ್ಯಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಸ್. ಈ ತರವೆಲ್ಲ ಅವರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಇನ್ಸೆಂಟಿವ್ಸ್ ಅಥವಾ ಪೇಮೆಂಟ್ ನ ಕೊಡ್ತಾರೆ. ಸೊ ಇದೊಂದು ಮಹತ್ವವಾದಂತ ಏನಂತ ಹೇಳ್ಬೋದು, ಯೋಜನೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ 3.5 ಕೋಟಿ ನಿಮ್ಮ ಉದ್ಯೋಗಗಳನ್ನ ಅವರು ಸೃಷ್ಟಿಸೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಎಷ್ಟೊಂದು ಇನ್ಸೆಂಟಿವ್ಸ್ ನ ಕೊಡ್ತಾ ಇದ್ದಾರೆ, ಎಷ್ಟೊಂದು ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಹೌ ದ ಪೇಮೆಂಟ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇಸ್, ಫಾರ್ ದ ಫಸ್ಟ್ ಟೈಮ್ ಇಫ್ ಯು ಆರ್ being employed, then you will be receiving your salary directly to your bank account. You have to just add in your details.
So like this, what will happen here is that it will directly come into your bank account using the Aadhaar bridge payment system. Similarly, for the employers, it will go to the bank account that is linked with the PAN card, right? Now, next important here is this is Parak RS Survey 2025 India's Learning Gaps in School Education. ನೋಡಿ ಇವಾಗ ಏನಾಗುತ್ತಪ್ಪ ಅಂತಂದ್ರೆ ನೀವು ಶಾಲೆಗಳಿಗೆ ಹೋಗ್ತೀರಾ, ಮಕ್ಕಳಿದ್ದಾರೆ. ಇದನ್ನ ಶಾಲೆಗಳಿಗೆ ಮತ್ತೆ ಮಕ್ಕಳು ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ, ಯಾವ ತರ ಓದ್ತಾ ಇದಾರೆ, ಅವರ ಪರ್ಫಾರ್ಮೆನ್ಸ್ ಹೇಗಿದೆ, ಇದನ್ನ ಎಲ್ಲವನ್ನ ನೋಡ್ಕೊಳ್ಳಕ್ಕೆ ಮುಂಚೆ ಏನಪ್ಪಾ ಇತ್ತಂದ್ರೆ ಅದಕ್ಕೆ ನಾವು ರಾಷ್ಟ್ರೀಯ ಸಾಧನೆ ಸಮೀಕ್ಷೆ ಅಂತ ಕರಿತಿದ್ವಿ. ಅದನ್ನ ಇಂಗ್ಲಿಷ್ ಅಲ್ಲಿ ನೋಡಿ ಏನಂತ ಹೇಳ್ತಾರೆ ಅಂದ್ರೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಹೇಳ್ತೀವಿ. ಓಕೆ, ಎಂದೇ ಕರೆಯಲಾಗ್ತಿತ್ತು ಅಂದ್ರೆ ಮುಂಚೆ ಇದನ್ನ ಈ ತರ ಕರೀಲಾಗ್ತಿತ್ತು. ಇದನ್ನ ನಾವು ಏನಂತ ಕರಿತಿದ್ವಿ, ಬಿಫೋರ್ ಇದನ್ನ ಏನಂತ ಕರಿತಿದ್ವಿ, ರಾಷ್ಟ್ರೀಯ ಸಾಧನೆ ಸಮೀಕ್ಷಾ ಅಂತ ಕರಿತಿದ್ವಿ. ಆದ್ರೆ ಇವಾಗ ಅದನ್ನ ಬೇರೆ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ ನೋಡಿ, ಸಮಗ್ರ ಅಭಿವೃದ್ಧಿಗಾಗಿ ಜ್ಞಾನದ ಕಾರ್ಯಕ್ಷಮತೆಯ ಮೌಲ್ಯಮಾಪನ, ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಸರ್ಕಾರಿ ಮತ್ತು ಖಾಸಗಿಯ ಶಾಲೆಗಳಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಇವಾಗ ಇದನ್ನ ಏನಂತ ಕರೀತಾರೆ, ಇದನ್ನ ಕರೀತಾರೆ ಸಮಗ್ರ ಅಭಿವೃದ್ಧಿಗಾಗಿ ಜ್ಞಾನದ ಕಾರ್ಯಕ್ಷಮತೆಯ ಮೌಲ್ಯಮಾಪನೆಯ ವಿಮರ್ಶೆ ಮತ್ತು ವಿಶ್ಲೇಷಣೆ. ಇದನ್ನ ನಾವು ಏನಂತೀವಿ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಪರಕ್ ಅಂತ ಹೇಳ್ತೀವಿ. ಅದರ ಫುಲ್ ಫಾರ್ಮ್ ನೋಡಿ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಆಫ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಸರ್ವೇಕ್ಷಣ್. ಇದಕ್ಕೆ ಪರಕ್ RS ಅಂತ ಹೇಳ್ತೀವಿ ನೋಡಿ. ಇದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಅದನ್ನ ನೀವು ಇಂಗ್ಲಿಷ್ ಅಲ್ಲೇ ನೆನ್ಪಿಟ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ನನಗೆ. ಅದನ್ನ ನಾವು ಪರಕ್ RS ಅಂತ ಹೇಳ್ತೀವಿ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಸರ್ವೇಕ್ಷಣ್. ಸೊ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಏನ್ ಮಾಡಿದಾರಪ್ಪ ಅಂತಂದ್ರೆ ನೋಡಿ, ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ 3ನೇ, 6ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಅಷ್ಟು ವಿದ್ಯಾರ್ಥಿಗಳನ್ನ, ಎಷ್ಟು ವಿದ್ಯಾರ್ಥಿಗಳು ಒಟ್ಟು ಅಂತಂದ್ರೆ 21 ಲಕ್ಷ ವಿದ್ಯಾರ್ಥಿಗಳು. ಹೌ ಮೆನಿ ಸ್ಟೂಡೆಂಟ್ಸ್? 21 lakh ಸ್ಟೂಡೆಂಟ್ಸ್. 21 ಲಕ್ಷ ವಿದ್ಯಾರ್ಥಿಗಳಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಏನ್ ಮಾಡಿದ್ದಾರೆ, ಕಲಿಕಾ ಫಲಿತಾಂಶವನ್ನ ಅವರು ಏನ್ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ ಅಥವಾ ಅಸೆಸ್ ಮಾಡಿದ್ದಾರೆ ಅಂತ ನಾವು ಹೇಳ್ಬಹುದು. ಇಲ್ಲಿಂದ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಎಷ್ಟು ಯಾವ ಸಬ್ಜೆಕ್ಟ್ಗಳು ಅಥವಾ ಯಾವ ವಿಷಯಗಳನ್ನ ನಾನು ಹೇಳ್ತೀನಿ ನೋಡಿ. ಮ್ಯಾಥಮೆಟಿಕ್ಸ್ ನೋಡಿ, ಇದನ್ನ ಮ್ಯಾಥ್ಸ್ ಅಂತ ಹೇಳಲ್ಲ, ಅದಕ್ಕೆ ಫುಲ್ ಫಾರ್ಮ್ ಇದೆ ಮ್ಯಾಥಮೆಟಿಕ್ಸ್. ಮತ್ತೆ ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಮ ಇಂಗ್ಲಿಷ್ ಆಯ್ತು, ಕನ್ನಡ ಆಯ್ತು, ಅಥವಾ ಹಿಂದಿ ಆಯ್ತು, ಕೆಲವೊಬ್ರು ಸಂಸ್ಕೃತ್ ತಗೊಳ್ತಾರೆ, ಅದಾಯ್ತು. ಇವೆಲ್ಲವೂ ನಿಮ್ಮ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಲ್ಯಾಂಗ್ವೇಜಸ್ ಮತ್ತೆ ಸೈನ್ಸ್ ಅಂದ್ರೆ ವಿಜ್ಞಾನ. ಈ 3 ವಿಷಯಗಳಲ್ಲಿ ಈ 3 ತರಗತಿಯ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳಂತಂದ್ರೆ 21 ಲಕ್ಷ ವಿದ್ಯಾರ್ಥಿಗಳನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಸೆಸ್ ಮಾಡಿದ್ದಾರೆ, ಅಥವಾ ನೀವು ಏನಂತ ಹೇಳ್ತೀರಾ ಚೆಕ್ ಮಾಡಿದ್ದಾರೆ ಅಥವಾ ಟೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳ್ಬಹುದು. ಆ ಟೆಸ್ಟ್ ನ ನಡೆಸಿದಾಗ ನಮಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ ಕೆಲವೊಂದು ಬಿರುಕುಗಳಿವೆ ಅಥವಾ ಗ್ಯಾಪ್ಗಳಿವೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಮತ್ತೆ ಇದಷ್ಟೇ ಅಲ್ಲದೆ ಕೆಲವೊಂದು ರಾಜ್ಯಗಳಿವೆ. ಯಾವ ರಾಜ್ಯಗಳು? ಪಂಜಾಬ್, ಕೇರಳ ಮತ್ತೆ ಹಿಮಾಚಲ್ ಪ್ರದೇಶ್. ಈ ರಾಜ್ಯಗಳು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ ಅವರ ಶಾಲೆಗಳಲ್ಲಿ ಅಂತ ನಾವು ಇಲ್ಲಿ ನೋಡಬಹುದು. ಓಕೆ, ಇದು ಏನಾಗತ್ತಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಶಾಲೆಗಳಲ್ಲಿ ಹೇಗೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನ ಕೊಡ್ತಾ ಇದೀವಿ, ಯಾವ ತರ ನಾವು ತಪ್ಪುಗಳನ್ನ ಮಾಡ್ತಾ ಇದೀವಿ, ಏನ್ ಗ್ಯಾಪ್ಗಳಿದೆ, ಏನ್ ಬಿರುಕುಗಳಿದೆ, ಅವನ್ನ ನಾವು ಹೇಗೆ ತುಂಬಿಸ್ಬಹುದು, ಏನ್ ಚೆನ್ನಾಗಿ ಮಾಡ್ಬೋದು, ಇದನ್ನೆಲ್ಲ ಕೊಡೋಕೆ ಅಂತ ನಾವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗೊತ್ತಾಗುತ್ತೆ ನಮಗೆ. ಓಕೆ, ಸೊ ಇನ್ನೊಂದ್ಸಲ ನಾನು ಹೇಳ್ತೀನಿ ನೋಡಿ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ರಾಷ್ಟ್ರೀಯ ಸರ್ವೇಕ್ಷಣ್ ಪರಕ್ RS. ಇವರು ಮುಂಚೆ ಇವ್ರನ್ನ ಏನಂತ ಕರಿತಾ ಇದ್ವಿ ನೋಡಿ, ರಾಷ್ಟ್ರೀಯ ಸಾಧನೆ ಸಮೀಕ್ಷಾ ಅಥವಾ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತಾನು ನಾವು ಇದನ್ನ ಕರಿತಾ ಇದ್ವಿ. ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ 3 ವಿಷಯಗಳ ಮೇಲೆ, ಯಾವುದು ಗಣಿತ ಮತ್ತೆ ವಿಷಯ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಲ್ಯಾಂಗ್ವೇಜ್ ಭಾಷಾ, ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ವಿಜ್ಞಾನ. ಈ 3 ವಿಷಯಗಳ ಮೇಲೆ ಮತ್ತು 21 ಲಕ್ಷ ವಿದ್ಯಾರ್ಥಿಗಳ 21 ಲಕ್ಷಗಿಂತ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಒಂದು ಟೆಸ್ಟ್ ನ ಮಾಡಿದ್ದಾರೆ. ಯಾವ ತರಗತಿಯ ವಿದ್ಯಾರ್ಥಿಗಳು? 3ನೇ, 6ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನ ಅವರು ಮಾಡಿದ್ದಾರೆ. ಟೆಸ್ಟ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ ಪಂಜಾಬ್, ಕೇರಳ ಮತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಇರುವಂತ ಮಕ್ಕಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆ, ಇದು ಬಂದಿರುವಂತ ರಿಪೋರ್ಟ್ ಅಂತ ಹೇಳ್ಬೋದು. ಇದು ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಇಂಡಿಯಾಸ್ ಲರ್ನಿಂಗ್ ಗ್ಯಾಪ್ಸ್ ಇನ್ ಸ್ಕೂಲ್ ಎಜುಕೇಶನ್ ಅಂತಂದ್ರೆ ಭಾರತದ ಕಲಿಯುವಿಕೆಯಲ್ಲಿ ಯಾವ ಬಿರುಕುಗಳಿವೆ ಅಥವಾ ಯಾವ ಗ್ಯಾಪ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ಓಕೆ,
So what we have to understand here is now, previously it was called as National Achievement Survey. Now it is called as the Performance Assessment Review and Analysis Knowledge for Holistic Development Rashtriya Sarvekshan. They have conducted a survey, or they have conducted an assessment on around 21 lakh or more than 21 lakh students, and across grade 3, 6 and 9 for different subjects like mathematics, language and science. And what we have understood is that the Punjab, Kerala and Himachal Pradesh have stood really done well, or they have done a very strong performance. Right? So this is what we have to understand from here. Now we will see the other things as well. Findings and inferences ಅಂತಂದ್ರೆ ನೋಡಿ, ಮತ್ತೆ ಬೇರೆ ಏನು ಗೊತ್ತಾಗಿದೆ ನಮಗೆ. ನೀವು ನೋಡಿದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಂಜಾಬ್, ಹಿಮಾಚಲ್, ಕೇರಳ, ಚಂಡೀಗಢ ಅಂಡ್ ದಾದರ್ ಅಂಡ್ ನಗರ್ ಹವೇಲಿ, ದಮನ್ ಅಂಡ್ ದಿಯು, ಓಕೆ, ಈ ಎಲ್ಲವೂ ಹೈ ಪರ್ಫಾರ್ಮೆನ್ಸ್ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾಡಿರುವಂತ ರಾಜ್ಯಗಳು ಮತ್ತೆ ಯೂನಿಯನ್ ಟೆರಿಟರೀಸ್ ಯಾವ್ದಪ್ಪ ಅಂತಂದ್ರೆ ನೋಡಿ, ಪಂಜಾಬ್, ಹಿಮಾಚಲ್ ಪ್ರದೇಶ್, ಕೇರಳ, ಚಂಡೀಗಢ, ದಾದರ್ ಅಂಡ್ ನಗರ್ ಹವೇಲಿ ಅಂಡ್ ದಮನ್ ಅಂಡ್ ದಿಯು. ಮತ್ತೆ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿರೋ ಅಂಡರ್ ಪರ್ಫಾರ್ಮೆನ್ಸ್, ಗವರ್ಮೆಂಟ್ ಏಡೆಡ್ ಅಂಡ್ ಸ್ಟೇಟ್ ರನ್ ಸ್ಕೂಲ್ ಶೋಡ್ ವೀಕ್ ಪರ್ಫಾರ್ಮೆನ್ಸ್ ಇನ್ ಗ್ರೇಡ್ 6 ಮ್ಯಾಥಮೆಟಿಕ್ಸ್ ಅಂತಂದ್ರೆ ನೋಡಿ, ಖಾಸಗಿಯ ಶಾಲೆ ಅಲ್ಲ, ನಿಮ್ಮ ಗವರ್ಮೆಂಟ್ ಏಡೆಡ್ ಶಾಲೆ ಅಂತಂದ್ರೆ ನಿಮ್ಮ ಸರ್ಕಾರಿ ಶಾಲೆಗಳೇನಿರುತ್ತೆ ಅಥವಾ ಸರ್ಕಾರ ನಡೆಸ್ತಾ ಇರುವಂತ ಶಾಲೆಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ 6ನೇ ತರಗತಿ ಗಣಿತದಲ್ಲಿ ತುಂಬಾ ಚೆನ್ನಾಗಿಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಮಕ್ಕಳು. ಇದು ಮೊದಲನೆಯ ಫೈಂಡಿಂಗ್ ಅಂತ ಹೇಳ್ಬೋದು, ಅಥವಾ ಮೊದಲನೆಯ ಪಾಯಿಂಟ್ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು. ನೋಡಿ, ಓನ್ಲಿ 54% ಆಫ್ ದ ಕ್ಲಾಸ್ 9th ಸ್ಟೂಡೆಂಟ್ಸ್ ಕುಡ್ ಐಡೆಂಟಿಫೈ ದ ಮೇನ್ ಪಾಯಿಂಟ್ಸ್ ಅಂಡ್ ಆಫ್ ದ ಪ್ಯಾಸೇಜ್ ಫ್ರಮ್ ದ ನ್ಯೂಸ್ ಪೇಪರ್ ಆರ್ ರಿಪೋರ್ಟ್. ಇನ್ grade 3, 67% ಆಫ್ ದ ಸ್ಟೂಡೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ನ್ಯೂ ವರ್ಡ್ಸ್ ಇನ್ ಫೆಮಿಲಿಯರ್ ಕಾಂಟೆಕ್ಸ್ಟ್. ಇನ್ grade 9th, just 45% could explain Indian Constitution and national values. ಅಂತಂದ್ರೆ ನೋಡಿ, ಕ್ಲಾಸ್ 9ನೇ ತರಗತಿಯ 54 ಸ್ಟೂಡೆಂಟ್ಸ್ ಮಾತ್ರ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಿಮಗೆ ಪ್ಯಾಸೇಜ್ ಅಂತ ಹೇಳ್ತೀವಿ, ನೋಡಿದೀರಾ ನೀವು, ಒಂದು ಪ್ಯಾರಾಗ್ರಾಫ್ ನ ಕೊಡ್ತಾರೆ, ಆ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಕ್ವಶನ್ಸ್ ನ ಕೊಡ್ತಾರೆ, ಆ ಪ್ರಶ್ನೆಗಳನ್ನ ಕೊಡ್ತಾರೆ, ಈ ಪ್ಯಾರಾಗ್ರಾಫ್ ಸಂಬಂಧಿಸಿದಂತೆ ಅದನ್ನ ನೀವು ಉತ್ತರ ಬರಿಬೇಕು. ಆ ತರ ಪ್ಯಾಸೇಜ್ ನ ನ್ಯೂಸ್ ಪೇಪರ್ ಇಂದ ಅಥವಾ ರಿಪೋರ್ಟ್ ಇಂದ ಇವರು ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ, ಅಥವಾ ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನ ಓದೋಕೆ ಆಗಿಲ್ಲ ಈ ಕ್ಲಾಸ್ ಅಥವಾ 9ನೇ ತರಗತಿಯ ಮಕ್ಕಳಿಗೆ. ಎಷ್ಟು ಶೇಕಡ? 54% 9ನೇ ತರಗತಿಯ ಮಕ್ಕಳಿಗೆ. ಅದೇ ತರ 3ನೇ ತರಗತಿಯ ಮಕ್ಕಳು 67% ಮಕ್ಕಳಿಗೆ ಏನು ಅಂತಂದ್ರೆ ಹೊಸ ವರ್ಡ್ಸ್ ಯಾವ್ದಿದೆ, ಹೊಸ ಪದಗಳೇನಿದೆ ಅದರ ಅರ್ಥವನ್ನ ಅವರು ಕಂಡುಹಿಡಿಯಕ್ಕೆ ಆಗಿಲ್ಲ. ಅದೇ ತರ ನೋಡಿ, 9ನೇ ತರಗತಿಯ 45% ಮಕ್ಕಳು ಏನ್ ಮಾಡಕ್ಕಾಗಿಲ್ಲಪ್ಪ ಅಂತಂದ್ರೆ, ನಮ್ಮ ಭಾರತದ ಸಂವಿಧಾನ ಮತ್ತೆ ನಮ್ಮ ರಾಷ್ಟ್ರೀಯ ವ್ಯಾಲ್ಯೂಸ್ ಏನಿದೆ ಅದನ್ನ ಅವರು ಕಂಡು ಹಿಡಿಯೋಕೆ ಆಗಿಲ್ಲ. ಅಷ್ಟೇ ಅಲ್ಲದೆ ನೋಡಿ, ಮ್ಯಾಥ್ಸ್ ಲರ್ನಿಂಗ್ ಡೆಫಿಸಿಟ್ ಗ್ರೇಡ್ಸ್ ಅಂತಂದ್ರೆ ಮ್ಯಾಥ್ಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ಗಣಿತದಲ್ಲಿ ತುಂಬಾ ಕಡಿಮೆ ಅಂಕಗಳನ್ನ ಪಡೆದಿದ್ದಾರೆ. ನೋಡಿ, 3ನೇ ತರಗತಿಯವರು 68% ಜನ ಅಥವಾ 68% ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ ದ ಪ್ರಾಪರ್ಟೀಸ್, ಓಕೆ, ಕುಡ್ ಗ್ರೂಪ್ ಆಬ್ಜೆಕ್ಟ್ಸ್ ಅಂತಂದ್ರೆ ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ, ಅವರು ಯಾವ ವಸ್ತು ಯಾವ ಇದಕ್ಕೆ ಸೇರ್ಪಡಲಾಗತ್ತೆ ಅಂತ ಅವ್ರು ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ಉಳಿದಿದ್ದವ್ರು ಕಂಡುಹಿಡಿಯಕ್ಕಾಗಿಲ್ಲ. ನೋಡಿ, 69% ವಿದ್ಯಾರ್ಥಿಗಳು ಕೂಡ ಐಡೆಂಟಿಫೈ ಸಿಂಪಲ್ ಪ್ಯಾಟರ್ನ್ಸ್ ಅಂತಂದ್ರೆ ಚಿಕ್ಕ ಚಿಕ್ಕ ಪ್ಯಾಟರ್ನ್, ಇದು ಸರ್ಕಲ್, ಇದು ಸ್ಕ್ವೇರ್, ಇದು ಇದಕ್ಕೆ ನಾವು ಟ್ರಯಾಂಗಲ್ ಅಂತ ಹೇಳ್ತೀವಿ, ಸಿಂಪಲ್ ಪ್ಯಾಟರ್ನ್ಸ್ ನ ಮಾತ್ರ ಕಂಡುಹಿಡಿಬಹುದಾಗಿತ್ತು, ಬಟ್ ಬೇರೆ ಮಕ್ಕಳು ಮಾಡಕ್ಕಾಗಿಲ್ಲ. ಮತ್ತೆ ನೋಡಿ, 55% ಮಾತ್ರ ಅವ್ರು ಏನ್ ಮಾಡ್ಬೋದಾಗಿತ್ತು ಅಂತಂದ್ರೆ ನಂಬರ್ಸ್ ನ ಅರೇಂಜ್ ಮಾಡ್ಬೋದಾಗಿತ್ತು, ಅಂಕೆಗಳನ್ನ ಅರೇಂಜ್ ಮಾಡಕ್ ಸಾಧ್ಯ ಆಗಿತ್ತು. 99 ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂತಂದ್ರೆ ಹೆಚ್ಚುತ್ತಾ ಹೋಗುವಂತದ್ದು ಮತ್ತೆ ಕಡಿಮೆ ಆಗುವಂತ ನಂಬರ್ಸ್ ನ ಅಂತಂದ್ರೆ ದೊಡ್ಡರಿಂದ ಸಣ್ಣದು, ಹಾಗೆ ಸಣ್ಣ ನಂಬರ್ ಇಂದ ದೊಡ್ಡ ನಂಬರ್ಗೆ ಅರೇಂಜ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಬರೀ 55% ಮಾತ್ರ ಮಾಡಬಹುದಾಗಿತ್ತು, ಉಳಿದಿದ್ದ ಜನಕ್ಕೆ ಆಗಿಲ್ಲ. ಇನ್ grade 6 ಓನ್ಲಿ 54% ಕುಡ್ ಅಂಡರ್ಸ್ಟ್ಯಾಂಡ್ ಅಂತಂದ್ರೆ ನೋಡಿ, ಗ್ರೇಡ್ 6ನೇ ತರಗತಿಯಲ್ಲಿ ಬರೀ 54% ಜನ ಅಥವಾ 54% ವಿದ್ಯಾರ್ಥಿಗಳು ಮಾತ್ರ ಎಲ್ಲಿ ಯಾವ ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಡೆಸಿಮಲ್ ಅಲ್ಲಿ ಪಾಯಿಂಟ್ ಎಲ್ಲಿ ಬಂದ್ರೆ ಎಷ್ಟು ವ್ಯಾಲ್ಯೂ ಅಂತ ಮಾತ್ರ ಕಂಡು ಹಿಡಿಬಹುದಾಗಿತ್ತು. ಮತ್ತೆ ನೋಡಿ, ಜಸ್ಟ್ 38 ಜನರು ರಿಯಲ್ ಲೈಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಟ್ರು. ಹಂಗೆ ನೋಡಕ್ ಹೋದ್ರೆ ನೀವು grade 9 ಅಲ್ಲಿ ತುಂಬಾ ನೋಡಿ, ಹೇಗೆ ನೀವು ಮೇಲ್ ಹೋಗ್ತಾ ಇದ್ದೀರೋ ಹಾಗೆ ನಿಮ್ಮ ಶೇಕಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗೆ ನೀವು grade 9 ಅಲ್ಲಿ ನೋಡಿ, ಬರೀ 31 ಜನ ಅಥವಾ 31% ಜನ ಏನ್ ಮಾಡ್ಬೋದಾಗಿತ್ತು ಅಂತಂದ್ರೆ ಅಡ್ವಾನ್ಸ್ ಕನ್ಸೆಪ್ಟ್ ಲೈಕ್ ಹೋಲ್ ನಂಬರ್ಸ್, ಫ್ರಾಕ್ಷನ್ಸ್ ಇವೆಲ್ಲವನ್ನ ಅವರು ಮಾಡೋಕೆ ಅವ್ರಿಗೆ ಬಂತು, ಅಥವಾ ಉಳಿದಿದ್ದವ್ರಿಗೆ ಬಂದಿಲ್ಲ. ಎನ್ವೈರನ್ಮೆಂಟಲ್ ಸೈನ್ಸ್ ಆರ್ ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ grade 6 6ನೇ ತರಗತಿಯಲ್ಲಿ ಬರೀ 38% ಮಾತ್ರ
ಪ್ರಶ್ನೆಗೆ ಉತ್ತರವನ್ನ ಕೊಡಕ್ಕೆ ಸಾಧ್ಯವಾಯ್ತು. ಯಾವ ತರ ಪ್ರಶ್ನೆಯನ್ನ ಕೇಳಿದ್ರು ನೋಡಿ. ನ್ಯಾಚುರಲ್ ಪ್ರಾಸೆಸ್ ಅಂತಂದ್ರೆ ಹವಾಮಾನ ಹೇಗೆ ಚೇಂಜ್ ಆಗುತ್ತೆ, ಆಮೇಲೆ ನಮ್ಮ ಚಂದ್ರ ಯಾವ ಯಾವ ತರ ಫೇಸ್ ಅಲ್ಲಿ ಬರ್ತಾರೆ, ಆಮೇಲೆ ಒಂದು ಗಿಡದ ಲೈಫ್ ಸೈಕಲ್ ಹೇಗಿರುತ್ತೆ, ಒಂದ್ ಗಿಡ ಹೇಗೆ ಇದಾಗುತ್ತೆ ಅಂತಂದ್ರೆ ಒಂದ್ ಗಿಡ ಹೇಗಾಗುತ್ತೆ, ಆ ಗಿಡವು ಬೆಳೆದು ಅದ್ರ ಮೇಲೆ ಒಂದು ಹೂ ಬಿಟ್ಟು ಆ ಹೂವಿನಿಂದ ನಮ್ಗೆ ಒಂದು ಹಣ್ಣು ಬರುತ್ತೆ, ಆ ಹಣ್ಣಿನಲ್ಲಿ ಬೀಜ ಇರುತ್ತೆ, ಆ ಬೀಜದಿಂದ ಮತ್ತೆ ಗಿಡ ಬರುತ್ತೆ. ಇದಕ್ಕೆ ನಾವು ಏನಂತ ಹೇಳ್ತೀವಿ, ಒಂದು ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಅದನ್ನ ಕೂಡ ಜನರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಿಲ್ಲ. ನೋಡಿ ಎಷ್ಟು ಗ್ಯಾಪ್ಸ್ ಇದೆ ನಮ್ಮ ವಿದ್ಯಾಭ್ಯಾಸದಲ್ಲಿ. ಅಷ್ಟೇ ಅಲ್ಲದೆ ನೋಡಿ, ಪರ್ಫಾರ್ಮೆನ್ಸ್ ಇನ್ ಕೇಂದ್ರೀಯ ವಿದ್ಯಾಲಯ ಆರ್ ಕೇಂದ್ರ ವಿದ್ಯಾಲಯ ಪರ್ಫಾರ್ಮ್ ಬೆಸ್ಟ್ ಅಂತಂದ್ರೆ ಕೇಂದ್ರ ವಿದ್ಯಾಲಯದ ಮಕ್ಕಳು 9ನೇ ತರಗತಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಕ್ರಾಸ್ ಆಲ್ ಸಬ್ಜೆಕ್ಟ್ಸ್. ಹವೆವರ್ ದೇ ರೆಕಾರ್ಡ್ ಅ ಲೋಯೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಗ್ರೇಡ್ 3 ಮ್ಯಾಥಮೆಟಿಕ್ಸ್ ಅಂತಂದ್ರೆ ನೋಡಿ, 3ನೇ ತರಗತಿಯ ಗಣಿತದಲ್ಲಿ ತುಂಬಾ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಕೇಂದ್ರೀಯ ವಿದ್ಯಾಲಯದವರು. ಇದೇನ್ ತೋರಿಸುತ್ತಪ್ಪ ಅಂತಂದ್ರೆ ಫೌಂಡೇಶನಲ್ ಇಶ್ಯೂ ದಟ್ ರಿಕ್ವೈರ್ಸ್ ಅಟೆನ್ಷನ್ ಅಂತಂದ್ರೆ ನೀವು ಚಿಕ್ಕವರಿದ್ದಾಗ್ಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿ ಓದ್ಬೇಕು. ಇಲ್ಲ ಅಂತಂದ್ರೆ ನೀವು ದೊಡ್ಡವ್ರ ಆಗ್ತಾ ಆಗ್ತಾ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಓಕೆ, ಇದೇನ್ ತೋರಿಸ್ತಪ್ಪ ಅಂತಂದ್ರೆ 3ನೇ ತರಗತಿಯ ಮಕ್ಕಳಿಗೆ ಚೆನ್ನಾಗಿ ಗಣಿತ ಬರ್ತಾ ಇಲ್ಲಪ್ಪ ಅಂತಂದ್ರೆ ಅವರು ಆಮೇಲೆ 6ನೇ ತರಗತಿ 7ನೇ ತರಗತಿಗೆ ಹೋದ್ರೆ ಅವ್ರಿಗೆ ತುಂಬಾ ತೊಂದರೆಗಳಾಗುತ್ತೆ. ಅಂತಂದ್ರೆ ಫೌಂಡೇಶನಲ್ ಅಲ್ಲಿ ಅಥವಾ ಅಡಿಪಾಯ ಅಂತ ಏನ್ ಹೇಳ್ತೀರಾ ಅದ್ರಲ್ಲಿ, ಅಥವಾ ದಟ್ ಇಸ್ ನಾಟ್ ಗುಡ್, ತುಂಬಾ ಚೆನ್ನಾಗಿಲ್ಲ ಅಂತ ಹೇಳೋಣ ನಾವು. ಇಲ್ಲಿಂದ ನಮ್ಗೆ ಈ ಒಂದು ಅಸೆಸ್ಮೆಂಟ್ ಇಂದ ಗೊತ್ತಾಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಫೈಂಡಿಂಗ್ಸ್ ದಟ್ ವಿ ಹ್ಯಾವ್. ಸಿ ದ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಆರ್ Punjab, Himachal Pradesh, Kerala, Chhattisgarh, and Dadar, Nagar Haveli, Daman, Diu. And there are some schools, especially government aided schools and the schools that are run by the state are not performing very well, especially in the grade 6 mathematics. Similarly, if you see only 54% of the class 9 students would able to identify, which is the main part. See, in UPSC you have this reading comprehension, there's a big passage and you have to write answers, right? So if you give the same passage to class 9 students, only 54% were able to find out what is the right answer. Similarly, in grade 3, 67% of the students could understand new words, only 67 students. What about the others? Similarly, in grade 9, only 45 could explain Indian constitution and national values. The other people don't know what is Indian constitution, right? Similarly, if you see maths learns, in maths at least there are a lot of huge problems. If you see class 3rd, okay, only 68% can identify what are the objects. They can identify your group according to the objects based on the properties, whether it is solid, liquid, gas, etc. Similarly, 69% could identify simple patterns. Only 55 could arrange the numbers from ascending to descending, and grade 6 only could identify, 54% could identify what are the place values, and 38% could only solve the real life problems. Right? And grade 9, at least only 31% could work on the advanced concepts like whole numbers, fractions, integers, etc. The remaining people could not even work on those things. Right? Environmental science is okay. Grade 6, only 38% could answer all the questions that questions or make predictions about the natural processes like seasons and moons and life cycles, etc. of the plant. If you see Kendra Vidyalaya, class 9 students are doing good, but class 3rd students are not doing very good. This is showing that there is some issue in the foundational values, right? Or in the foundation, there are no such kind of good attention that is supposed to be given. ನೋಡಿ, ಇದಕ್ಕೆ ನೀವು ಈ ಪ್ರಶ್ನೆ ಏನಾದ್ರು ನಿಮ್ಮ ಮೇನ್ಸ್ ಪತ್ರಿಕೆಯಲ್ಲಿ ಬಂದ್ರೆ ನೀವು ಇದನ್ನೆಲ್ಲವನ್ನು ಬರಿಬೇಕಾಗತ್ತೆ ಅಂತಾನೆ. ನಿಮ್ಗೆ ಏನೇನ್ ಬಂದಿದೆ ಇನ್ಫರೆನ್ಸ್ ಮತ್ತೆ ಫೈಂಡಿಂಗ್ಸ್, ಇದ್ರ ಜೊತೆಗೆ ನಿಮ್ಮ ಸೊಲ್ಯೂಷನ್ಸ್ ನ ನೀವು ಹಾಕಿ. ನೋಡಿ, ಸೊಲ್ಯೂಷನ್ಸ್ ಏನಂತ ಹಾಕ್ಬೋದು. ಏನ್ ಸೊಲ್ಯೂಷನ್ ಅಂತಂದ್ರೆ, ಇವಾಗ ನಾವು ಶಿಕ್ಷಕರಿಗೆ ಚೆನ್ನಾಗಿರುವಂತ ಟ್ರೈನಿಂಗ್ ನ ಕೊಡ್ಬೇಕು. ನೋಡಿ, ನೀಡ್ ಟೀಚರ್ಸ್ ಟ್ರೈನಿಂಗ್. ದ ರೋಲ್ ಆಫ್ ಟೀಚರ್ ಇಸ್ ಕ್ರಿಟಿಕಲ್ ಅಂತಂದ್ರೆ ನೋಡಿ, ಇವಾಗ ಶಿಕ್ಷಕರು ತುಂಬಾ ಮಹತ್ವವಾದ ಒಂದು ಪಾತ್ರವನ್ನ ನಿಭಾಯಿಸ್ತಾರೆ ಒಂದು ಸ್ಟೂಡೆಂಟ್ ಲೈಫ್ ಅಲ್ಲಿ. ಓಕೆ, ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಂಟಿಗ್ರೇಷನ್ ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಟಿನ್ಯೂಸ್ ಅವರಿಗೆ ಟೆಸ್ಟ್ ಗಳನ್ನ ತಗೋಬೇಕು. ಆ ಟೆಸ್ಟ್ ಗಳಿಂದ ಅವರನ್ನ ನಾವು ಗುರುತು ಹಿಡಿಬಹುದು. ಅವ್ರಿಗೆ ಯಾವ ಕನ್ಸೆಪ್ಟ್ ಅರ್ಥ ಆಗಿದೆ, ಯಾವ ಕನ್ಸೆಪ್ಟ್ ಅರ್ಥ ಆಗಿಲ್ಲ, ಇದೆಲ್ಲವನ್ನ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಂಡು ಹಿಡಿಬಹುದು. ಅಷ್ಟೇ. ಇದು ನೋಡಿ, ಇದು ಶಿಕ್ಷಕರದಾಯ್ತು. ಅದ್ ಬಂದ್ಬಿಟ್ಟು ಪಾಲಿಸಿ, ನಮ್ಮ ರಾಜ್ಯದವರು ಏನ್ ಮಾಡ್ಬೋದು ನೋಡಿ, ಸ್ಟ್ರೆಂತ್ ಅಂಡ್ ಫೌಂಡೇಶನಲ್ ಎಜುಕೇಶನ್. ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಾಪರ್ ರೈಟಿಂಗ್, ಅವರ ಟೆಕ್ಸ್ಟ್ ಬುಕ್ಸ್ ಆಯ್ತು ಅದನ್ನ ಅವರು ರಿವೈಸ್ ಮಾಡ್ತಾ ಇರ್ಬೇಕು. ಚೆನ್ನಾಗಿರುವಂತ ಟಾಪಿಕ್ಸ್ ನ ತಗೊಂಡ್ ಬರ್ಬೇಕು. ಕರಿಕ್ಯುಲಮ್ ರಿಓರಿಯಂಟೇಷನ್ ನೋಡಿ, ರಿವೈಸ್ ಟೀಚಿಂಗ್ ಕರಿಕ್ಯುಲಮ್, ಎಂಫಸೈಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಎಕ್ಸೆಟ್ರಾ. ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಬೇಕು. ಮತ್ತೆ ಈ ತರ ಏನಾದ್ರು ಬೇರೆ ಬೇರೆ ಅವರು ಮಾಡ್ತಾ ಇದ್ರೆ ಏನಾಗತ್ತಪ್ಪ ಅಂತಂದ್ರೆ ಪಾಲಿಸಿಗಳನ್ನ ಕೂಡ ಅವರು ತಗೊಂಡ್ ಬರ್ಬೇಕು. ಲೆವರೇಜ್ ಟೆಕ್ನಾಲಜಿ ಅಂತಂದ್ರೆ ಇವಾಗ ನೋಡಿ, ಎಲ್ಲ CBSE ಸ್ಕೂಲ್ಗಳೆಲ್ಲ ಆಯ್ತು ಅಥವಾ ನಿಮ್ಮ ಕೇಂದ್ರೀಯ ವಿದ್ಯಾಲಯಗಳೆಲ್ಲ ಆಯ್ತು, ಏನ್ ಮಾಡ್ತಾರೆ ಅಂತಂದ್ರೆ ಸ್ಮಾರ್ಟ್ ಬೋರ್ಡ್ ನ ಹಾಕ್ತಾರೆ. ಅಲ್ಲೇನಾಗತ್ತಪ್ಪ ಅಂದ್ರೆ ನೀವು ಟೆಕ್ನಾಲಜಿಕಲಿ ಲರ್ನಿಂಗ್ ಸೋರ್ಸಸ್ ಆಯ್ತು, ಡಿಜಿಟಲ್ ಟೂಲ್ಸ್ ಆಯ್ತು, ಏನದನ್ನಾದ್ರೂ ತೋರಿಸ್ಬೇಕಂದ್ರೆ ನೀವು ಈಸಿಯಾಗಿ ಅವ್ರಿಗೆ ತೋರಿಸಬಹುದು.
ಓಕೆ, ಈ ತರವೆಲ್ಲ ನಾವು ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಾವು ಪೇರೆಂಟ್ಸ್ ಅಂದ್ರೆ ನಮ್ಮ ಪಾಲಕರ ಜೊತೆಗೂ ಏನ್ ಮಾಡ್ಬೇಕು, ಮಾತಾಡ್ತಾ ಇರ್ಬೇಕು, ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಲರ್ನಿಂಗ್ ಅಲ್ಲಿ. ಅವರನ್ನ ಅವ್ರಿಗೂ ಏನಾದ್ರೂ ಒಂದ್ ಸ್ವಲ್ಪ ಪ್ರಾಜೆಕ್ಟ್ಸ್ ನ ಕೊಡ್ಬೇಕು. ಆ ಪ್ರಾಜೆಕ್ಟ್ ಅಲ್ಲಿ ಪೇರೆಂಟ್ಸ್ ಅಂದ್ರೆ ಪಾಲಕರು ಇನ್ವಾಲ್ವ್ ಆಗ್ಬೇಕು. ಆ ತರ ಏನಾದ್ರೂ ಪ್ರಾಜೆಕ್ಟ್ಸ್ ನಾವು ಕೊಡ್ತಾ ಇರ್ಬೇಕು. ಸಿ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ suggestions that you can give, like need for the teachers training, formative assessment integration. You can also add some of the policy implementations like strengthen the foundation, curriculum reorientation, give some more teaching trainings to the teachers. Also, come up with such a kind of engagement with the parents so that the parents can also get involved, right? So these are some of the things that we can do to make this better. So I will stop here for today. I will see you guys tomorrow. ನಾನು ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ನಾಳೆ ನಿಮಗೆ ವಿಷಯಗಳನ್ನ ತಗೊಂಡ್ ಬರ್ತೀನಿ, 2 ಟಾಪಿಕ್ಗಳನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನಾದ್ರೂ ಈ ಕ್ಲಾಸ್ ಬಗ್ಗೆ ಅಭಿಪ್ರಾಯವನ್ನ ಕೊಡಬೇಕು ಅಂತ ಅಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಧನ್ಯವಾದಗಳು.